Hello, welcome back to my YouTube channel. ಹೆಂಗೈತೆ ನೀನೇನು ಯಾವಾಗಲೂ ತಿಂತೀಯ ಅಪ್ಪ ಇದು ಹೆಂಗಾಗೈತ್ರಿ ಚೆನ್ನಾಗೈತಾ ಅಮ್ಮ ಹೆಂಗಾಗೈತೆ ಬಿಸಿ ಇದ್ದಾರೆ ಈರುಳ್ಳಿ ಹಾಕೋ Hello, good morning. Welcome back to my channel. ಸೊ ಎದ್ದ ತಕ್ಷಣ ಈ ನಾಯಿದೊಂದು ನಮಗೆ ಮನೆ ಕುತ್ಕೊಂಡ್ಬಿಡುತ್ತೆ. ಕ್ಲೀನ್ ಮಾಡಿದ ತಕ್ಷಣ ಬೇಜಾರು. ಊಟ ಮಾಡ್ಬೇಕಾದ್ರೆ ಸೊ ಇವಾಗ ಹಲ್ಸಿನಣ್ಣ ಆಪ್ರೇಷನ್ ಮಾಡಬೇಕು. ಫಸ್ಟು ಚಾಕುಗೂ ಎಣ್ಣೆ ಹಚ್ಕೊ. ಕೊಬ್ಬರಿ ಎಣ್ಣೆನ ಅದು ನಾವು ಮುಂಚೆ ಚಿಕ್ಕ ಹುಡುಗರಿದ್ದಾಗೆಲ್ಲ ಸೀಮೆಣ್ಣೆ ಹಚ್ಚಿದ್ವಿ. ಪೆಟ್ರೋಲ್ ಹಚ್ಕೊಂಡ್ರಿಲ್ಲ ಇವಾಗ ಸೀಮೆಣ್ಣೆ ತಿಂಡಿ ಮಾಡೋದೇ ಮಾಡ್ತೀಯ. ದಿನ ಹೋಗೋದು ಲೇಟು, ಅವ್ರಿನ್ನ ಬರ್ಬೇಕು. ಏನ್ ಗೊತ್ತಾ, 2, 1 ಹ್ಯಾಪಿ ಬರ್ಡೇ ಹೇಳು. ಹ್ಯಾಪಿ ಬರ್ಡೇ ಟು ಯು. ಅಣ್ಣಗೈತಾ ಮತ್ತೆ ಎಣ್ಣೆ ಹಚ್ಕೊತೀನಿ. ಇಲ್ಲ ಅಷ್ಟೇ ಬಿಡಿಸ್ಬೇಕು, ಕೈ ಹಿಂಗೆ ಓಪನ್ ಮಾಡಿ. ಅಯ್ಯಯ್ಯೋ ಅಂಬ್ಲಿ ಅಂಬ್ಲಿ ಒಂಚೂರು ಹಿಟ್ಟು ಹಾಕಲ್ಲ, ಮುದ್ದೆ ಆಗುತ್ತೆ. ಹಿಂಗೆ ಮಾಡಿಸುತ್ತಾ ಪಿಜ್ಜಾ, ಚೀಸ್ ಪಿಜ್ಜಾ. ಈ ಕಡೆಗೆ ಇಟ್ಕೊಂಡು ನೆಲಕ್ಕೆ ಹಾಕ್ಬೇಡ. ಸೊ ಹಣ್ಣಾಗಿದೆ ಇದು. ಇದು ತಿನ್ನಕ್ಕೆ ಎಷ್ಟು ಇದು ಅಷ್ಟೇ. ಅಲ್ವಾ? ಬಿಡಿಸ್ಕೊಂತೀನಿ ನಾನು. ಮಧ್ಯಕ್ಕೆ ಇನ್ನು 4 ರೌಂಡ್ ಮಾಡ್ಬೇಕು ಅನ್ನೋದು ಈಗ. ಮಧ್ಯೆ ತೆಗೆದು ಮಾತ್ರ ಬರ್ತದೆ. ಸೊ ಅಲ್ಲಿಂದ ನಾವು ಬೇಗನೆ ರೆಡಿ ಆಗಿಬಿಟ್ಟು ಹೊರಟಿದ್ವಿ. ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಡೈರೆಕ್ಟಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಶ್ರೀ ದಶರಥ ಅವತಾರ ವಜ್ರ ಅನ್ನೋ ಒಂದು ಪ್ಲೇಸ್ ಇದೆ. ಸೊ ಅಲ್ಲಿ ಅಕ್ಕಪಕ್ಕ ಹಳ್ಳಿ ಆಯಿತಾ. ಸೊ ಅಲ್ಲಿ ಒಂದು ಫಂಕ್ಷನ್ ಇತ್ತು. ಓಕೆನಾ. ಕೆಲವೊಂದು ಅಂದರೆ ಫ್ರೆಂಡ್ ಮನೆಯಲ್ಲಿ ಒಂದು ಫಂಕ್ಷನ್ ಥರ. ಅಂದರೆ ಯಾವ ಥರ ಅಂತಂದರೆ ಇದು ತಿಮ್ಲಾಪುರದಿಂದ ನಮ್ಮೂರಿಂದ ಒಂದು 45 ಕಿಲೋಮೀಟರ್ ಇದೆ. ಐ ಥಿಂಕ್ ಸೊ 45ರಿಂದ 50 ಕಿಲೋಮೀಟರ್ ಇದೆ. ಸೊ ಆಚರಣೆಗಳು ಎಲ್ಲ ಒಂದು ಹಬ್ಬಗಳು ಇದೆಲ್ಲ ಚೇಂಜಸ್ ಆಗ್ತಾನೆ ಇರುತ್ತಲ್ವ. ಸೊ ಇದು ಬಂದುಬಿಟ್ಟು ಚಿತ್ರದುರ್ಗ ಡಿಸ್ಟಿಕ್ ಬರುತ್ತೆ. ಸೊ ನಮ್ಮ ಒಂದು ಚಿಕ್ಕಮಗಳೂರು ಡಿಸ್ಟಿಕ್ಕಿಂದ ನಾವು ಚಿತ್ರದುರ್ಗ ಡಿಸ್ಟಿಕ್ಕಿಗೆ ಬಾರ್ಡರ್ನ ದಾಟದ ಹಾಗೆ. ಸೊ ಇಲ್ಲಿ ಬಂದಿದ್ದೀವಿ ನಾವು. ಇಲ್ಲಿ ತುಂಬಾ ಚೆನ್ನಾಗಿತ್ತು. ಬಟ್ ನೋಡಬಹುದು ನೀವು ಮೇಲ್ಗಡೆ ಅಲ್ಲಿ ಗುಡ್ಡದ ಮೇಲೆ ಹೋದರೆ ಅಲ್ಲಿ ದೇವಸ್ಥಾನ ಇದೆ. ಇಲ್ಲಿ ಬಂದುಬಿಟ್ಟು ಕಂಪ್ಲೀಟಾಗಿ ನಾನು ಹೇಳ್ತೀನಿ, ಆ ಊರನ್ನ ನಾನು ರೀಚ್ ಆಗೋ ತನಕನೂ ಪ್ರತಿ ಒಂದು ಇದರಲ್ಲೂ ಒಂದು ಏನಿದೆ ಅಂತಂದರೆ ಆಂಜನೇಯನ ದೇವಸ್ಥಾನ ಇದೆ. ಬಿಟ್ಟರೆ ವೀರಭದ್ರೇಶ್ವರ ದೇವಸ್ಥಾನ ಇದೆ. ಇವೆರಡೇ ದೇವಸ್ಥಾನ ನಾನು ನೋಡ್ತಾ ಇದ್ದಿದ್ದು. ತುಂಬಾ ಚೆನ್ನಾಗಿದೆ. ಸೊ ಹಾಗೆ ಹೋಗ್ತಾ 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 ನಾನು ಹೇಳ್ತಾ ಹೋಗ್ತೀನಿ. ಓಕೆನಾ. ಇದು ಬಂದುಬಿಟ್ಟು ನಾವಿವಾಗ ಇಲ್ಲಿ ದಶಾವತಾರದ ವಜ್ರ ಅಂತಲೂ ಕರೀತಾರೆ. ಓಕೆನಾ. ಆದರೆ ದೇವಸ್ಥಾನ ಇದೆ ಅಲ್ಲಿ. ತುಂಬ ಚೆನ್ನಾಗಿದೆ. ಒಂಥರ ಏನೋ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ವಿಸಿಟಿಂಗ್ ಪ್ಲೇಸ್ ಥರನೇ ಇದೆ. ಸೊ ಹೊರಗಡೆ ಹೋಗ್ಬಿಟ್ಟು ಎಲ್ಲಿಗಾರು ಆ ಕಡೆ ಸೈಡ್ ಹೋದಾಗ ಈ ದೇವಸ್ಥಾನಕ್ಕೆ ನೀವು ತಪ್ಪದೇ ಹೋಗಿ ಬನ್ನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಕ್ಯಾಡೋ ಬಾಂಬ್ ಅಂತ ನೀರು ತುಂಬ ಇರುತ್ತೆ. ಎಲ್ಲಮ್ಮ ಗುಡ್ದಾಗಿರುತ್ತಲ್ಲ, ಹರಿತಾನೆ ಇರುತ್ತೆ ಯಾವಾಗಲೂ. ಆ ಥರ ಅಲ್ಲ ಬಿಡೋದು. ವೀರಭದ್ರೇಶ್ವರ ಸ್ವಾಮಿ.
ಕಾಣಿಸ್ತೈತಲ್ಲ. ದಶರಥ ರಾಮೇಶ್ವರ ಸ್ವಾಮಿ. ಅದು ಹೊಳ್ಳಿ ತಿರುಗಿ ನೋಡ್ಬೇಕು. ನೋಡಿದ ತಕ್ಷಣ ಯಾಕಣ್ಣ ಎಲ್ಲಿದೆ? ಕಮ್ಮಿ ಆಗಲ್ವ ಯಾವಾಗಲೂ ನೀರಿಲ್ಲಿ? ಬೇಬಿ ಶೂಟ್ ಮಾಡ್ಸೋಣ ನಿಂದ. ಅದೆಷ್ಟು ಚಂದ ಕೂತಿತ್ತು ಅದಕ್ಕೆ. ದೊಡ್ಡ ಬಂಡೆ ನೀರು ಬೀಳ್ತಾನೆ ಇರುತ್ತೆ ಯಾವಾಗಲೂ ಅಲ್ವಾ? ನೀರು ಅನಗ್ತಾನೆ ಇರುತ್ತೆ. ನೋ ಬೇಬಿ. ಇಲ್ಲೇ ಇರುತ್ತೆ ಸರ್ ನೋಡಿ ಇಷ್ಟೇ. ಗುಡ್ಡದ ಮೇಲೆ ಬೆಳೆದಿರೋದು ಆಮೆ ಬಿಡ ಆಮೆಗಳಿಷ್ಟು ಎಷ್ಟು ತುಂಬ ಇಲ್ಲಿ ಬಂದವರೆಲ್ಲ ಎಷ್ಟು ಗಲೀಜು ಮಾಡಿದ್ದಾರೆ ನೋಡಿ. ಗೋರ್ಲು ಹೋಗ್ತಾರೆ ಮೂರು ಮೊಬೈಲ್ ಇಟ್ಕೊಂಡು ಹೋಗಂಗಿಲ್ಲ ಅನ್ಸುತ್ತೆ. ಅದೇ ದೀಪಕ್ಕೆಲ್ಲ ಬತ್ತಿ ಹಾಕ್ತಾರೆ. ಹಿಂಗ್ ಕೈ ಇಟ್ರೆ ನಾಗರಾವನೇ ಹತ್ತಿ ಅಂತ ತಾಂಡು ಅವಾಗೆಲ್ಲ ಇದಲ್ವ ದೀಪ ಒಂದ್ ಕೈಯಲ್ಲಿಗೆ ದೀಪ ಹಿಡ್ಕೋಬೇಕು ಕತ್ತಾವಡಿ. ರಾಮಪ್ಪ ಸಾಕೊಂಡೈತೆ ಅನ್ಸುತ್ತ ನೋಡ್ರಿ. ಸಂಕಲ್ಪ ಮಾಡೋಣ. ಅಷ್ಟೊತ್ತಿಗೆ ನನ್ಗಿಂತ ಪಶ್ಚಿಮಪ್ರದೇಶೆ ಕರ್ನಾಟಕದೇಶೆ ವ್ಯಾವಹಾರಿಕ ಚಾಂದ್ರಮಾನೇನ ಶಾಲೀವಾಹನಾಶಕೆ ಪ್ರಭಾಬಾಧೆ ಸೃಷ್ಟಿ ಸಂವತ್ಸರಾಣಮಸ್ಯೆ ಅಸ್ಯ ಯಜಮಾನಸ್ಯ ಗೋತ್ರೋದ್ಭವಸ್ಯ ಮಂಜುನಾಥನಾಮ ದೇಶಸ್ಯ ಸಪತ್ನೀನಾಂ ಯಃ. ಸೊ ಇಲ್ಲಿ ಬಂದ ಮೇಲೆ ಅಲ್ಲಿ ಒಂದಿಷ್ಟು ದೇವಸ್ಥಾನಕ್ಕೇನು ಹೋಗಲಿಲ್ಲ, ಡೈರೆಕ್ಟಾಗಿ ಇಲ್ಲಿಗೆ ಬಂದ್ವಿ. ಇದು ಒಂದು ಏನು ಅಂತ ಅಂದರೆ ರಕ್ಷಿತ್ ಫ್ರೆಂಡ್ ಅವರು ಏನು ಅಂತಂದರೆ ಅವರಿಗೆ ಮುದ್ರೆಯನ್ನು ಹಾಕಿಸ್ತಾರಂತೆ. ಸೊ ಅದನ್ನು ಇಲ್ಲಿ ತುಂಬಾ ಚೆನ್ನಾಗಿ ದೊಡ್ಡದಾಗಿ ಹಬ್ಬದ ಥರ ಆಚರಣೆ ಮಾಡ್ತಾರೆ. ಸೊ ಹಾಗಾಗಿ ಆಫೀಸಿಂದ ಎಲ್ಲ ಕೆಲವೊಬ್ಬರು ಫ್ರೆಂಡ್ಸು ಎಲ್ಲ ಬಂದಿದ್ದರು. ಸೊ ಹಾಗಾಗಿ ಇಲ್ಲಿ ಬಂದ ಮೇಲೆ ಎಲ್ಲ ಮೀಟಪ್ ಆಗಿಬಿಟ್ಟು ಒಂದಿಷ್ಟು ಅಡುಗೆಗಳೆಲ್ಲ ಮಾಡಿಸಿರ್ತಾರಲ್ವ. ಸೊ ಅಲ್ಲಿ ಊಟ ಮುಗಿಸ್ಕೊಂಡು ಸೊ ನಾವು ಇಲ್ಲಿ ಟಿ ಮಾಡ್ಕೊಬಂದಿದ್ರಲ್ವ. ಸೊ ಹಾಗಾಗಿ ನಾನು ಟಿಲಿ ಹತ್ತಿದ್ದೆ, ರಕ್ಷಿ ಬೈಕಲ್ಲಿ ಫ್ರೆಂಡ್ ಹತ್ಕೊಂಡು ಇನ್ನೊಂದು ಜಾಗಕ್ಕಿದೆ. ಆವಾಗಲೇ ನಾನು ತೋರಿಸಿದ್ನಲ್ವ ಜಾಗ, ಒಂಥರ ಸ್ವಿಮ್ಮಿಂಗ್ ಪೂಲ್ ಥರ ಇತ್ತಲ್ವ ಅಲ್ಲಿ ದೇವಸ್ಥಾನದ ಹತ್ರ. ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವು. ಓಕೆನಾ. ಸೊ ಇಲ್ಲೆಲ್ಲ ಮಾತಾಡ್ತಾ ಇದ್ದಾರೆ. ಇವಾಗ ಡೈರೆಕ್ಟಾಗಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಅದು ಸ್ವಿಮ್ಮಿಂಗ್ ಪೂಲ್ ಥರ ಇತ್ತಲ್ಲ ದೇವಸ್ಥಾನ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅದನ್ನು ನಾವು ಅಲ್ಲಿಗೆ ಹೋದ್ಮೇಲೂ ಆ ಗುಡ್ಡದ ಮೇಲಿರೋ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ತುಂಬಾ ಬಿಸಿಲಿತ್ತು. ಅಷ್ಟೇ ಹೆವಿ ಅಂದರೆ ಹೆವಿ ಮೆಟ್ಲುಗಳು ತುಂಬಾ ದಪ್ಪ ಇದೆ, ಹತ್ಲಿಕ್ಕೆ ಆಗೋದಿಲ್ಲ. ಮತ್ತೊಂದು ಸರಿ ಯಾವಾಗಲಾದರೂ ಹೋದರೆ ಡೆಫಿನೆಟ್ಟಾಗಿ ಆ ದೇವಸ್ಥಾನಕ್ಕೆ ಹೋಗೋದೇ ಹೋಗೋಣ. ಆ್ಯಂಡ್ ಇಲ್ಲೂ ಕೂಡ ಅವ್ರು ಹೊರಡ್ತಾ ಇದ್ದಾರೆ, ಹೊರಟು ಈ ಕಡೆ ಬಂದ್ವಿ.
ಇಷ್ಟೋ ತನಕ ನಾನು ಬ್ಯಾಕ್ ವಾಯ್ಸಲ್ಲಿ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೆ ಆಯಿತಾ. ಸೊ ಮೂಡ್ ಇಲ್ದೇ ಏನೋ ಒಂಥರ ವೀಡಿಯೋ ಮಾಡಬೇಕು ಅನ್ನೋ ಥರ ಮಾಡಿದೆ ಬೆಳಗ್ಗೆ. ಬಟ್ ಇವಾಗ ನನ್ನ ಓನ್ ವಾಯ್ಸ್ ಅಂದರೆ ಇವಾಗ ರಿಯಲ್ ನ್ಯಾಚುರಲ್ ವಾಯ್ಸ್ ಬರ್ತಿದ್ದೀನಿ. ಆ್ಯಕ್ಚುಲಿ ಹೋಗುವಾಗ ಮೈಲಾರಲಿಂಗೇಶ್ವರ ಟೆಂಪಲ್ ಈಗ ನೋಡಿದ್ವಲ್ವ, ಅದು ಮೇಲ್ಗಡೆ ಇದೆ ಬೆಟ್ಟದ ಮೇಲೆ, ಅಲ್ಲಿ ಕಾಣಿಸ್ತಾ ಇರ್ಬೋದು ಬ್ಯಾಕಲ್ಲಿ. ಸೊ ಅಲ್ಲಿ ಹೋಗ್ತಾ ಇದ್ವಿ ನೋಡಿ, ತೋರಿಸ್ತೀನಿ. ಅಲ್ಲಿದೆ ದೇವಸ್ಥಾನ, ಅಲ್ಲಿಗೆ ಹೋಗುತ್ತಿದ್ದೇವೆ, ಬನ್ನಿ ಹೋಗುವ. ಸೊ ಮೈಲಾರಲಿಂಗೇಶ್ವರ ಮತ್ತು ಎಲ್ಲಮ್ಮ ನನ್ನ ತವ್ರ ಮನೆ ಕಡೆಗೆ ದೇವರಲ್ವಾ. ಈ ಕಡೆಗೆ ನಾನು ಎಲ್ಲೂ ನೋಡಿರಲಿಲ್ಲ ಈ ದೇವಸ್ಥಾನನ. ಈ ಕಡೆಗೆ ಇಲ್ಲಿ ನೋಡಿರೋದು ಒಂದೇ. ಈ ಊರ ಹೆಸರ ಇದು ಮೈಲಾರಪುರ ಕ್ಷೇತ್ರ. ಸೊ ಇಲ್ಲಿ ದೇವರ ಒಂದು ಭಕ್ತಿಗೀತೆಗಳನ್ನೆಲ್ಲ ಹಾಕಿದ್ರು, ಕಾಪಿರೈಟ್ ಬರುತ್ತೆ. ಸೊ ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ. ಸೊ ನಾವು ಇವಾಗ ಒಳಗಡೆ ಎಂಟ್ರೆನ್ಸ್ ಬಂದ ತಕ್ಷಣ ಈ ಥರ ಇದೆ, ಓಕೆನಾ. ಸೊ ಇಲ್ಲಿ ಓಂ ಖಡ್ಗಂ ಕಪಾಲಂ, ಜೋರಾಗಿ ಓದಬೇಕು. ಭುಜೈಶ್ಚತುರ್ಭಿಂ ಚತುರಂ ವಹಂತಂ ಅಶೇಷು ಸಂಪತ್ ಸುಖದಾಯ ಕಾಂಕ್ಷಂ ಮಲ್ಲಾರಿನಾಥಂ ಮನಸಾ ಸ್ಮರಾಮಿ. ಗೈಸ್ ಇಲ್ಲಿಂದ ಸ್ಟಾರ್ಟು. ಎಷ್ಟು ಮೆಟ್ಲಿದೆ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಿರೋದು. ನೋಡ್ಕೊಂಡು ಹೋಗುವಾಗ ಕಾಣಿಸಿದ್ದು ಅಲ್ವಾ. ಸೊ ಇವಾಗ ಹಾಂ ಬಂದಿದೀಯಾ ನೀನು? ಇದನ್ನು ಹೊಸ್ದಾಗಿ ಕಡ್ದಂಗೈತೆ. ಮತ್ತು ಇಲ್ಲಿದ್ದಾಗ ನೀನು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಹೇಳ್ದ ಪ್ಲೇಸಸ್ ಅಲ್ಲಷ್ಟೇ ಕರ್ಕೊಂಡು ಹೋಗ್ತಿದ್ದು, ಇಲ್ಲ ಕರ್ಕಡ್ಡೆ ಬಂದಿಲ್ಲ, ಬರೀ 30 ಕಿಲೋಮೀಟ್ರು. ಹೌದು, ಇವಾಗ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡು. ಹಾಂ, ಇವಾಗ ಬೆಳಗ್ಗೆ ಮಾಡಿದ್ದಾರೆ. ಸೊ ಮೇಲ್ಗಡೆ ಹತ್ಬೇಕಿನ್ನ, ಹೋಗೋಣ ಬನ್ನಿ. ಜೈ ಗಣೇಶ. ನಿನ್ನೆ ಅಲ್ಲಿ ಹತ್ತಿದ್ವಿ, ಅಲ್ಲಿ ಹಾಗೆ ಸುಮ್ಮನೆ ಹತ್ತಿದ್ವಿ ಗುಡ್ಡನ. ಇವತ್ತು ಗುಡ್ಡ ಹತ್ತಿದ್ದೀವಿ, ಬಟ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಿದ್ವಿ ಅಷ್ಟೇ. ಒಟ್ನಲ್ಲಿ ಫುಲ್ಲು ಟ್ರಕ್ಕಿಂಗು. ಸೊ ಇಲ್ಲಿ ದೇವಸ್ಥಾನ ಬಂತು ನೋಡಿ. ಹೌದು, ಮತ್ತೆ ಮೇಲ್ಗಡೆ ಹೋಗ್ಬೇಕನ್ಸುತ್ತೆ. ಲೆಟ್ಸ್ ಗೋ. ಶ್ರೀ ಗಂಗೆ ಮಾಳಮ್ಮ. ದೇವ್ರು ಆ ಕಡೆ ಕೂತಿದೆ, ಹೆಂಗೆ ನೋಡೋದಿಲ್ಲ, ಹಿಂಗಿದೆ ದೇವರು. ಆ ಕಡೆ ಜಾಗ ಇದೆ ಹೋಗೋಕ್ಕೆ? ಇಲ್ವಾ? ಇದೆ ಅಲ್ಲ ಇಲ್ಲಿ. ಬಂದಿದ್ದೀನಿ ಅಂತ ಗೊತ್ತಿಲ್ವ ನಿನಗೆ? ಇಲ್ಲಿ ಒಂದು ಕಿಟಕಿ ಕೊಟ್ಟಿದ್ದಾರೆ. ಬಂದಿಲ್ಲ ಗೈಸ್, ಇವನು ಸುಮ್ಮನೆ ಹೇಳ್ತಾನೆ. ಆ ಕಡೆ ಮುಖ ಇದೆ ಅಂದರೆ ಕಿಂಡಿ ಕೊಟ್ಟಿರ್ತಾರೆ. ಕಿಂಡಿ ಅಲ್ವೇನ್ರಿ ಇದು? ದೇವಸ್ಥಾನ ದೇವ್ರು ನೋಡೋಕೆ ಕಿಂಡಿ ಎಲ್ಲ ಕಿಟಕಿ ಅದು. ಇಲ್ಲಿ ಯಾರೋ ಬಂದರು ಕೇಳ ನೀರು. ವೆಂಟಿಲೇಷನ್ ಕೊಟ್ಟರೆ ಕಿಟಕಿ ಅಲ್ಲಿಂದ ಕಾಣಿಸುತ್ತೆ ನನಗೆ. ದೇವ್ರು ನೋಡಿದ್ರೆ ಕಾಣಿಸ್ತು, ಒಂದೇ ಮುಖ ಕಾಣಿಸ್ತು. ಕಾಣಿಸ್ಬೇಕು ನಿಮಗೆ. ಲಾಸ್ಟ್ ಟೈಮ್ ಬೆಳಗ್ಗೆ ಕರ್ಕೊಂಡು ತೋರಿಸಿದ್ದು ನಾನು. ಮತ್ತೆ ಯಾಕೆ ಹಿಂಗಿದೆ ಮುಖ ಅದು? ಗಜ್ ಇದೊಂದು ಗೊತ್ತಾಗಲಿಲ್ಲ ನನಗೆ. ಇಲ್ಲಿ ಯಾರೋ ಇದ್ದಾರೆ, ಕೇಳೋಣ. ಅಜ್ಜ, ನೀವು ಇದೇ ಊರ್ನಾರ? ಇಲ್ಲಿ ಬರ್ತಾ ಇರ್ತೀರಾ? ಇಲ್ಲಿ ಮುಖ ದೇವ್ರದ್ದು ಹಿಂಗಿದೆ ಅಲ್ವಾ? ಅದು ನೋಡೋಕ್ಕಾಗಲಿಲ್ಲ, ಯಾಕೆ ಅಂತ ಗೊತ್ತಾಗಲಿಲ್ಲ. ದೇವ್ರ ಮುಖ ಹಿಂಗಿದೆ.
ಹಾಂ ಆ ಕಡೆಗಿದೆ. ನಾವು ಹೀಗೆ ನೋಡ್ತೀವಲ್ವಾ, ಸೊ ಕಾಣಿಸ್ತಲ್ಲ, ನಿಮ್ಗೇನಾದ್ರು ಗೊತ್ತಾ ಅಂತ ಕೇಳಿದೆ. ಹೌದಾ, ಆ ಕಡೆ ಇದೆ, ಬಟ್ ಇಲ್ಲಿ ಆ ಕಡೆ ನಾನು ಅಂತ ನೀವು ಹೋಗ್ಲಿಲ್ವಾ ಅಲ್ಲಿ? ಅಂದರೆ ಅಲ್ಲಿ ಹೋಗ್ಬಿಟ್ಟು ಹೋಗ್ತೀವಿ. ಹೌದಾ, ನಿಮಗೆ ಗೊತ್ತೇನೋ ಅಂತ ಕೇಳಿದೆ ನಾನು. ಇಲ್ಲ ನಾವು ಸರಿ ನೋಡಲ್ಲ. ಹಾಂ ಹಾಂ ಮೇಲೆ ಹೋಗ್ತೀವಿ ಮಾಡ್ತೀನಿ. ಹಾಂ ಹಾಂ ಬನ್ನಿ, ಇನ್ನೂ ಮೇಲಿದೆ ಸ್ಟೆಪ್ಸು. ಹೈಟ್ ಫುಲ್ ಹೈಟ್ ಐತೆ. ಸ್ಟೆಪ್ಸ್ ಅದು ಕೆಳಗಡೆ. ಯಾವಾಗ ಬಂದಿದೆ ಚಿನಿ? ವಾವ್, ಒಂದು ಕಾಲು ಇಡಿಸುತ್ತೆ ಅಷ್ಟೇ, ಚಿಕ್ಕದು. ಗಾಳಿ ತುಂಬ ಇರೋದ್ರಿಂದ ಏನಾಗಿದೆ ಅಂದರೆ ನಾನು ಮಾತಾಡಿರೋದು ಡೈರೆಕ್ಟಾಗಿ ಮಾತಾಡಿದ್ರು ಕರೆಕ್ಟಾಗಿ ಕೇಳಿಸಿಲ್ಲ. ಅದು ಬಿಟ್ ಲೈಕ್ ವಾಯ್ಸ್ ಬಿಟ್ಟು ಆ ಥರ ಬರ್ತಾ ಇದೆ. ಸೊ ಹಾಗಾಗಿ ನಾನು ಮತ್ತೆ ವಾಯ್ಸ್ ಓವರ್ ಕೊಡ್ತಾನೆ ಇದ್ದೀನಿ ನೋಡಿ. ಸೊ ಇದು ಏಳುಗೋಟು ಮೈಲಾರಲಿಂಗೇಶ್ವರ ಟೆಂಪಲ್, ಓಕೆನಾ. ಇದು ಗುಡ್ಡದ ಮೇಲಿದೆ. ಸೊ ಇದು ಬಂದುಬಿಟ್ಟು ನಮ್ಮೂರಿಂತ್ರ ತಿಮ್ಲಾಪುರದಿಂತ್ರ 35 ಕಿಲೋಮೀಟ್ರ್ ಇದೆ. ಮೈಲಾಪುರ ಅಂತ ಇದು ಊರ ಹೆಸರು. ಸೊ ಮೈಲಾರಲಿಂಗೇಶ್ವರ ದೇವಸ್ಥಾನ ಇದೆ. ಇಲ್ಲೊಂದು 25-30 ಮನೆಗಳು ಮಾತ್ರ ನನಗೆ ಕಾಣಿಸ್ತು ಮೇಲ್ಗಡೆಯಿಂದ. ಬಟ್ ಎಷ್ಟು ಮನೆ ಇದೆ ಎಕ್ಸಾಕ್ಟ್ ಅಂತ ನನಗೆ ಗೊತ್ತಿಲ್ಲ ಈ ಊರು ಒಳಗಡೆ, ಓಕೆನಾ. ಇಲ್ಲೇನು ತೋರಿಸ್ತಾ ಇದೇನೋ ಇಷ್ಟೇ ಮನೆಗಳಿರೋದು ಇಲ್ಲಿ, ಆಯಿತಾ. ಸೊ ಮೇಲ್ಗಡೆಯಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿಂದ ಅಲ್ಲಿ ರೋಡ್ ಕಾಣಿಸ್ತಾ ಇದೆ, ಅಲ್ಲಿಂದ ನಾವು ನೋಡಿದ್ದು, ಆಯ್ತಾ. ಸೊ ಹಾಗಾಗಿ ಇಲ್ಲಿಗೆ ಬಂದಿರೋದು. ಲೊಕೇಶನ್ ಹೆಂಗಿದೆ, ಸಖತ್ತಾಗಿದೆ. ನಾನು ಮಾತಾಡ್ತಿರೋದು ಕೇಳಿಸ್ತೈತೋ ಇಲ್ಲ ಗೊತ್ತಿಲ್ಲ, ಗಾಳಿನ ಚೆನ್ನಾಗಿದೆ. ಸೊ ಇಲ್ಲಿ ದೇವರು ಬಂದುಬಿಟ್ಟು ಬಂಡೆ ಏನಿದೆನೋ ಆ ಬಂಡೆ ಕೆಳಗಡೆನೇ ದೇವರಿದೆ, ಆಯಿತಾ. ಹಾಗೆ ಇಲ್ಲಿ ಪಕ್ಕಕ್ಕೆ ಒಂದು ಬಂಡೆ ಮೇಲ್ಗಡೆ ಸೃಷ್ಟಿ ಆಗಿರೋವಂಥದ್ದಿದೆ. ಅದನ್ನು ಕಂಚಿನಿಂದ ಕೋಟೆಡ್ ಪ್ಲೇಟ್ ಮಾಡಿದ್ದಾರೆ ದೇವರನ್ನು. ಅದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ರೈಟ್ ಸೈಡ್ ಇದೆ. ಸೊ ಇದನ್ನೆಲ್ಲ ನೋಡಿದಾಗ, ದೇವ್ರದ್ದೆಲ್ಲ ನೋಡಿದಾಗ ಇದ್ರ ಹಿಸ್ಟ್ರಿ ತಿಳ್ಕೊಬೇಕು ಅನ್ನೋ ಆಸೆ ನನಗೆ ತುಂಬಾ ಬರ್ತಾನೆ ಇರುತ್ತೆ. ಬಟ್ ಅದನ್ನು ಅಲ್ಲಿಗೆ ಹೋದಾಗ ತಿಳ್ಕೊಂಡಿರ್ತೀನಿ, ಅದನ್ನು ಕೇಳಿ ನಾನು ಆಶ್ಚರ್ಯಗೊಂಡಿರ್ತೀನಿ. ಆ್ಯಂಡ್ ಆಲ್ಸೋ ಅಷ್ಟೇ ಖುಷಿನೂ ಕೂಡ ಆಗುತ್ತೆ. ಸೊ ಈ ದೇವಸ್ಥಾನಕ್ಕೆ ಬಂದು ನಂಗೆ ಮನಸ್ಸಿಗೆ ತುಂಬಾ ನೆಮ್ಮದಿ ಅನ್ನೋದು ಸಿಕ್ತು, ಆಯಿತಾ. ಸೊ ಇಲ್ಲಿ ಇವಾಗ ನಾನು ಪಕ್ಕಕ್ಕೆ ತೋರಿಸ್ತೀನಿ ನೋಡಿ. ಇದು ಬಂದುಬಿಟ್ಟು ಒಂದು ಬೆಟ್ಟಕ್ಕೇ ಮೂಡಿರುವಂತಹ ಒಂದು ಮೈಲಾರಲಿಂಗೇಶ್ವರದೊಂದು ಮೂರ್ತಿ ಅಂತ ಹೇಳಬಹುದು. ಇಲ್ಲಿ ಮೇಲ್ಗಡೆ ಬಂದ್ವಿ ಇವಾಗ. ಎಲ್ಲೋದ್ರೂ ಬಂಡೆ ಮೇಲೆ ಬರೋದಂತೂ ಬಿಡೋಲ್ಲ ಅಲ್ವಾ. ಯಾವ ದೇವಸ್ಥಾನಕ್ಕೆ ಬಂದರೂ ಬಂಡೆ ಮೇಲೆ ಬರೆಯೋದಂತೂ ಬಿಡಲ್ಲ. ಇನ್ನು ಮೇಲೆ ಕೈತೆ. ಇಲ್ಲಿ ಎಲ್ಲ ಸ್ಕೂಲು ಕಾಲೇಜ್ ಲವ್ ಸ್ಟೋರಿಗಳು. ಹಾಂ, ಅದಾದ್ಮೇಲೆ ಒಂದು ಕೆಲಸ ಅಂತ ಆಗುತ್ತಲ್ಲ, ಆ ಕೆಲಸ ಆದ್ಮೇಲೆ ಬಂದು ನೋಡ್ಕೊಂಡು ಹೋಗ್ತಾರೆ ಬರ್ದಿರೋದ. ಆ ಕೆಲಸ ಅಂತ ಆಗುತ್ತಲ್ಲ, ಆ ಜಾಬ್ ಆದ್ಮೇಲೆ ಒಂದು ಸ್ವಲ್ಪ ದಿನ ಲವ್ ಆಗುತ್ತಲ್ಲ, ಆ ಲವ್ ಬಂದ್ಬಿಟ್ಟು ಅದು ಮದುವೆ ಆಗಬೇಕು ಅನ್ನೋ ಥರ ಒಂದು ಲವ್ ಆಗಿರುತ್ತೆ. ಹಂಗಲ್ಲ ಅದು. ಆಮೇಲೆ ಪೂರ್ತಿ ಜಾಬ್ ಎಲ್ಲ ಆಗಿ ಒಂದು ಲೈಫಲ್ಲಿ ಒರಿಜಿನಲ್ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಗೊತ್ತಾ. ಆ ಟೈಮಿಗೆ ಯಾವುದೇ ಕಾರಣಕ್ಕೂ ಲವ್ ಆಗಲ್ಲ. ಅಲ್ಲಿಗೆ ಗಂಡ್ಮಕ್ಳೆಲ್ಲ ರೆಸ್ಪಾನ್ಸಿಬಿಲಿಟಿ ಬಂದ ಮೇಲೆ ಲವ್ ಆಗದೆ ರಿಯಲ್ ಲವ್ ಕಣಮ್ಮ. ಅವಾಗ ಆಗೋದೇ ಇಲ್ಲ. ಅವಾಗ ಅದ್ರ ಬಗ್ಗೆ ಟೈಮ್ ಕೊಡೋದಕ್ಕೆ ಸಮಯನೇ ಇರಲ್ಲ. ರೆಸ್ಪಾನ್ಸಿಬಿಲಿಟಿ ಬಂದ ಮೇಲೆ ಪೂರ್ತಿ ರೆಸ್ಪಾನ್ಸಿಬಿಲಿಟಿ ತಲೆ ಮೇಲೆಲ್ಲ ಜವಾಬ್ದಾರಿ. ಸರಿ, ಬಾಯ್ಲಿ ನನಗೇನೋ ಒಂದು ಪ್ರಶ್ನೆ ಕೇಳ್ತೀನಿ, ಅದು ಏನಾಗಿರ್ಬೋದು ಹೇಳ. ಹಾಂ ಕೇಳು. ನಿನಗೆ ರೆಸ್ಪಾನ್ಸಿಬಿಲಿಟಿ ಇತ್ತ ಲವ್ ಮಾಡಿದಾಗ ಅಂತನಾ?
ಆಹಾ ನಿಂಗೆ ರೆಸ್ಪಾನ್ಸಿಬಿಲಿಟಿ ಬಂದ್ಮೇಲೆ ಲವ್ ಮಾಡಿದ್ವಿ ಹಂಗಾರೆ ನೀನು ನನ್ನ ಇಲ್ಲ, ಚಾನ್ಸೇ ಇಲ್ಲ. ರೆಸ್ಪಾನ್ಸಿಬಿಲಿಟಿ ಇಲ್ದಾಗ್ಲೇ ಲವ್ ಮಾಡಿದ್ವಿ. ಸುಮ್ಮನೆ ಒಂದು ಮದುವೆ ಆಗಬೇಕಿತ್ತಲ್ಲ ಅಂತ ಲವ್ ಮಾಡಿದೆ ಅಷ್ಟೇ. ಸೀರಿಯಸ್ ಆಗಿ ಹೇಳಮ್ಮ, ವಿಡಿಯೋ ಐತೆ ಅಂತ ಹೇಳ್ಬೇಡ, ಸೀರಿಯಸ್ ಆಗಿ. ಸೀರಿಯಸ್. ಹೌದು, ನಂಗೇನು ಪೂರ್ತಿ ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ. ಮದುವೆ ಆದ್ಮೇಲೆ ರೆಸ್ಪಾನ್ಸಿಬಿಲಿಟಿ ಬಂತಾ? ಇವಾಗಲೂ ಇಲ್ಲ. ರೆಸ್ಪಾನ್ಸಿಬಿಲಿಟಿ ಅನ್ನೋದು ನನಗೆ ಅದಲ್ಲ. ಈಗ ಲವ್ ಮಾಡೋದು ನೀನೇನು ಹೇಳ್ದೆ, ಕಂಪೇರಿಟಿ. ನಾನು ಬೇರೆ ನಮ್ಮ ಜೊತೆ ಇರೋಂಥ ಹುಡುಗರುಗಳಿಗೆ ನಾನು ಕೆಲವೊಂದು ಕಂಪೇರ್ ಮಾಡಿ ನೋಡಿದ್ರೆ ಈ ರೆಸ್ಪಾನ್ಸಿಬಿಲಿಟಿ ಅಂತ ಈಗ ನಮ್ಮ ಹುಡುಗರೇನೆ ಅವರ ಮನೇಲಿ ಅವ್ರ ಅಪ್ಪ ಅಮ್ಮ ಹುಷಾರಿಲ್ಲ ಅಂತೇಳಿ ವೀಕ್ಲಿ ಮನೆಗೆ ಬಂದು ಕೆಲಸ ಮಾಡ್ಕೊಟ್ಟು ಹೋಗೋದು. ಎಕ್ಸಾಂಪಲ್ ಬಾಡೋದು ಅಲ್ಲ ಹೇಳ್ತಾರದು, ಅದು ಡಿಫ್ರೆಂಟ್ ಟೈಪ್ ಆಫ್ ರೆಸ್ಪಾನ್ಸಿಬಿಲಿಟಿ. ಇಲ್ಲಿ ಕ್ಯಾಮ್ರಾ ಬಾ ಒಂದು ನಿಮಿಷ. ಅಷ್ಟು ದೊಡ್ಡ ದೊಡ್ಡ ರೆಸ್ಪಾನ್ಸಿಬಿಲಿಟಿಗಳೆಲ್ಲ ನಾನು ತಗೊಂಡಿಲ್ಲ. ಆ ಥರ ರೆಸ್ಪಾನ್ಸಿಬಿಲಿಟಿಗಳು ತಗೊಂಡಾಗ ಈಗ ಹೆಂಗಾಗೋದು ಗೊತ್ತಾ, ನನಗೆ ಇಲ್ಲಿ ಮನೆಗೆ ಬಂದು ಮಾಡೋ ಅಂಥದ್ದು ಏನೂ ಇರಲಿಲ್ಲ. ಈ ಮನೇಲಿ ಇವರು ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗೋರು. ಸೊ ಅವಾಗ ಸಾಟರ್ಡೆ ಸಂಡೇ ಲವ್ ಮಾಡೋಕ್ಕೂ ಟೈಮ್ ಸಿಗೋದು, ಫ್ರೀ ಆಗಿರ್ತಿದ್ದು. ಇಂಥದ್ದೆಲ್ಲ ಹೇಳ್ಬಾರ್ದು. ವಿಡಿಯೋ ಐತೆ ಅಂತ ಗೈಸ್, ಏನು ಗೊತ್ತಾ, ವಿಡಿಯೋ ಐತೆ ಅಂತ ಬರೀ ಕಾಮಿಡಿ ಏನಾರು ಒಂದು ಹೇಳ್ತಾನೆ. ಬೇಕಾದ್ರೆ ಒಂದ್ಸರಿ ಸೀರಿಯಸ್ ಆಗಿ ಆಫ್ಲೈನಲ್ಲಿ ಕೇಳ್ತೀನಿ, ಕೇಳ್ರಿ ಆಯಿತಾ. ಈಗ ನಾನು ಕ್ಲಾರಿಟಿ ಕೊಡ್ಬಾ, ಈಗ ನಂಗೆ ಅದು ಗೊತ್ತಿಲ್ಲ. ಇಲ್ಲಿ ನಾ ಬರೋಲ್ಲ ಹೋಗು ಪ್ಲೀಸ್. ಇನ್ನೊಂದೇನು ಗೊತ್ತಾ, ನೋಡಿ ಹೇಗಿದೆ. ಆ್ಯಕ್ಚುಲಿ ಅಲ್ಲಿ ಅಷ್ಟು ದೂರದಲ್ಲಿ ಹೌದು ಏನು ಗೊತ್ತಾ ಅಂತಂದರೆ, ಅಮ್ಮ ಇದಾಗ್ತಿದ್ದೆ ಈ ಥರ ದೇವಸ್ಥಾನದ ಹತ್ರ ಬರೀತಾರಲ್ವಾ. ಸೊ ನನ್ನ ಅಭಿಪ್ರಾಯ ಏನು ಗೊತ್ತಾ, ಲೈಕ್ ಅಂತಂದರೆ ಲೈಕ್ ಇವಾಗ ದೇವರ ಸಿಗಲಿ, ಈ ಹುಡುಗಿ ಸಿಗಲಿ, ಸೊ ನಾನು ಇಲ್ಲಿ ನಿನ್ನ ಸನ್ನಿಧಾನದಲ್ಲಿ ಹೆಸರೆಲ್ಲ ಬರೆದಿಟ್ಟಿದ್ದೀನಿ, ಅದು ನಿಂಗೆ ಗೊತ್ತಿರುತ್ತೆ. ಇಲ್ಲದ್ರೆ ಇಷ್ಟಪಟ್ಟಿದ್ದ ಹುಡುಗಿನ, ಇಷ್ಟಪಟ್ಟಿದ್ದ ಹುಡುಗನ ನನಗೆ ಸಿಗೋ ಥರ ಮಾಡು ಅನ್ನೋಕ್ಕೋಸ್ಕರ ಆ ಥರ ನಮ್ಮ ಮೇ ಮೆಂಟಾಲಿಟಿ ಇರ್ಬೋದಲ್ಲ. ಪಾಸಿಟಿವಾಗಿ ಥಿಂಕ್ ಮಾಡೋಣ ಅಲ್ವಾ. ಸೊ ಟೈಮ್ ಪಾಸಿಗಂತೂ ಯಾರೂ ಬರ್ದಿರಲ್ಲ. ಅಷ್ಟು ಕಷ್ಟಪಟ್ಟು ಕಲ್ಲು ತಗೊಂಡು ಕೆತ್ತಿರ್ತಾರೆ ಅಂದರೆ ದಟ್ ಈಸ್ ಟ್ರೂ ಲವ್ ಅಲ್ವಾ. ಏನಪ್ಪ, ನನ್ನ ಗಂಡ ಬೇರೆ ಏನೋ ಹೇಳ್ದ ವೀಡಿಯೋದಲ್ಲಿ, ಅದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ನನಗೆ. ನಾನು ನಿಜ ಅಂತಲೇ ನಂಬ್ತೀನಿ ಬಿಡಿ, ಪರವಾಗಿಲ್ಲ. ಅವ್ವ ಅಲ್ಲೂ ನೋಡಿ ತೋರಿಸ್ತೀನಿ, ಅಲ್ಲಿದ್ದಾನೆ. ಬೆಳಗ್ಗೆ ಇಂತ್ರ ಅಲ್ಲಿ ಊರಲ್ಲಿದ್ದರೆ ಯಾರು ಓಡ್ದ, ಅಲ್ಲಿ 5 ಸೆಕೆಂಡ್ ಮತ್ತೆ ಹೋಗೋಣ ಅಂತಿದ್ದಾನೆ. ಇವು ಬೆಳಗ್ಗೆ ಇಂತ್ರ ಒಂದು 5 ನಿಮಿಷನೂ ಎಲ್ಲಿ ಕಾಲು ನಿಲ್ಲಪ್ಪ. ಓಡೋದೇ ಮುಂದೆ ಕೂಡಬೇಕು. ಗಾಡಿ ಆಯಿತು. ಏನು ಗೊತ್ತಾ, ಈಗ ಆವಾಗಲೇ ಹಂಗೆ ಹೇಳ್ದೆಯಲ್ಲ ನೀನು, ಈಗ ಮದುವೆನ ಈಗ ಬರೀ ಕಾಮಿಡಿ ಆಗಿ ಗೊತ್ತಾಯ್ತು ನಿಂಗೆ. ಆಲ್ರೆಡಿ ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಆಗ್ತಿರುತ್ತೆ, ಏನು ಹೇಳಲಿ, ಏನು ಉತ್ತರ ಕೊಡಲಿ ಅಂತ ಕ್ಯಾಲ್ಕುಲೇಟ್ ಮಾಡ್ತಿರ್ತಾರೆ ನೀವು. ಈಗ ಆ ಥರ ಹೇಳ್ತೀಯಲ್ವಾ. ಇವಾಗ ಮದುವೆ ಅರೇಂಜ್ ಮ್ಯಾರೇಜ್ ಮಾಡ್ಕೋತಾರಲ್ವಾ, ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇಲ್ದಂಗೆ ಹಂಗಾರೆ. ಅದವ್ರಿಗೆ ಗೊತ್ತೇ ಇರಲ್ಲ, ಸುಮ್ಮನೆ ಬಲವಂತವಾಗಿ ಮಾಡ್ತಾರೆ ಅದನ್ನ. ಅದ್ಯಾಕೆ ಬಲವಂತವಾಗಿ ಮಾಡ್ತಾರೆ? ಅವ್ರೇನು ಇಷ್ಟಪಟ್ಟು ಹಾಕ್ನಿ ಅಂತ ಹೇಳಿರಲ್ಲ, ಕರ್ಕೊಂಡೋಗಿ 4 ಜನ ಸೇರಿಸಿ ತೊಳ್ತಾರೆ. ಅದು ರೆಸ್ಪಾನ್ಸಿಬಿಲಿಟಿ ಇವರಲ್ಲ, ಅದು ಇಲ್ದಂಗೆ. ನಿನ್ನ ಪ್ರಕಾರ ರೆಸ್ಪಾನ್ಸಿಬಿಲಿಟಿ ಇದ್ದಂಗಾರ ಅಂದ್ರೆ ಏನು? ಮದುವೆ ಇರೋದು ಅದೇ ರೆಸ್ಪಾನ್ಸಿಬಿಲಿಟಿ. ಹೌದು, ಮತ್ತೆ ಯಾಕದೆ ರೆಸ್ಪಾನ್ಸಿಬಿಲಿಟಿ ಇರಲಿಲ್ವಲ್ಲ ಅದಕ್ಕೆ. ಈಗ ರೆಸ್ಪಾನ್ಸಿಬಿಲಿಟಿ ಬಂದತ್ತಲ್ಲ. ಯಾರು ಹೇಳಿ ನಿಮ್ಗೆ ಬಂದಿದ್ದು? ಈಗಲೂ ಬಂದಿಲ್ವೇ? ಯಾವಾಗ ಬರುತ್ತದು? ಗೊತ್ತಿಲ್ಲ. ಹಂಗಾರೆ ಬರಾಗಿಲ್ಲ ಕಳಿಸೋದು, ಬರಲ್ಲ ತಾನೆ. ಹಂಗೆ ರೆಸ್ಪಾನ್ಸಿಬಿಲಿಟಿ ಬರೋಂಗಿಲ್ಲ. ನನ್ನ ಗಂಡ ಎಷ್ಟು ಲವ್ ಮಾಡಿದೆ ನನ್ನ. ಏನೋ ಹೇಳ್ತಿದ್ನಲ್ಲಮ್ಮ, ಎಲ್ಲಿಗೆ ಬಿಟ್ಟೆ ಹೇಳು? ಏನೋ ಹೇಳ್ತಿದ್ನಲ್ಲ ಏನು ಲಾಸ್ಟಿಗೆ ಏನು ಹೇಳ್ತಿದ್ದೆ? ಲಾಸ್ಟಿಗೆ ಅದೇ ಕೊಟ್ಟದ್ದು. ವಿಡಿಯೋ ತೆಗೆದು ನೋಡು, ಅದೇ ಗೊತ್ತಾಗುತ್ತೆ. ಇದರಲ್ಲಿ ನಾವಿಲ್ಲ. ಇದು ಎಲ್ಲಿ ಫೋಟೋ? ಅಲ್ಲಿ ಟೆಂಪಲ್. ಮುಂಚೆ ಬಂದೋದ್ರಲ್ವ ಅವರು. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಫೋಟೋ ಅದು. ನಮ್ಮ ಫೋಟೋ ನೋಡುವ ಗೈಸ್, ಆಮೇಲೆ ಸಿಗ್ತೀನಿ. ಅಕ್ಕಿ ಕಾಳು ನಾವು ಚಿಕ್ಕವರಿದ್ದಾಗ ಗೈಸ್, ಅದಕ್ಕೆ ಏನು ಮಾಡ್ತಿದ್ವಿ ಗೊತ್ತಾ, ಅದನ್ನ ಕಿತ್ಕೊಂಡು ಅಕ್ಷತೆ ಕಾಳು ಅಂತ ಮದುವೆ ಮಾಡಿಸ್ತಿದ್ವಿ ಹಿಂಗಾಗಿ. ಅಯ್ಯೋ ಗೊತ್ತು.
ಆಮೇಲೆ ಇನ್ನೊಂದೇನೆಂದರೆ ನಾನು ಚಿಕ್ಕವಳಿದ್ದಾಗ ಅದು ಆಸೆ, ನಾವೆಲ್ರಿಗೂ ಆಗ್ತಿದ್ವಲ್ಲ, ನನಗೆ ಯಾರೂ ಹಿಂಗೆ ಆಗ್ತಾನೇ ಇರಲಿಲ್ಲ. ಅದಕ್ಕೆ ನಾನು ಅದನ್ನ ಹರ್ಕೊಂಡು ಬೇರೆಯವ್ರಿಗೆ ಆಗ್ತಿದ್ದೆ. ಹೊಸ ದೇವಸ್ಥಾನ ಈ ಥರ ಹೋಗ್ತೀವಿ, ಹಳೆ ದೇವಸ್ಥಾನಗಳು ಇರ್ತಾವಲ್ಲ ಈ ಥರ ಇರುತ್ತಲ್ಲ ಪ್ಲೇಸ್, ಕುತ್ಕೊಂಡು ಹೋಗೋದು. ಹೌದು, ಚೆನ್ನಾಗಿರುತ್ತೆ. ಬಂಡೆ ಅಲ್ವಾ ಮೇಲೋಗಿದ್ದು, ಹೆಂಗೆ ಬೆವರ್ತಾ ಇದ್ವಿ ಅಲ್ವಾ ಆವಾಗಲೇ. ಅಲ್ಲ ಶೆಕೆ ಅನ್ನಿಸ್ತಾ ಇರಲಿಲ್ಲ, ಫುಲ್ ಬೆವರು. ಸೊ ನಾವಿವಾಗ ಕೆಳಗಡೆ ಇಳಿದು ಹೋಗ್ತಾ ಇದ್ದೀವಿ. ಹೋಗೋಣ ಇವಾಗ. ನಾನು ಊರಿಗೆ ಹೋದ್ಮೇಲೆ ಅಲ್ಲಿ ಸಿಗ್ತೀನಿ, ಓಕೆನಾ? ಮಾಡು, ಹಂಗೆ ಹಾಕ್ತೀನಿ. ಕೈ ತೊಳ್ಕೊಂಡಿಲ್ಲ, ಹಂಗೆ ತಿಂತಿದ್ಯಾ? ನಾನು ಮಾಡ್ದಂಗೆ ಐತಾನೆ ಅದು ಮಂಡಕ್ಕೆ. ಮನೇಲಿ ಮಾಡ್ತೀನಲ್ಲ, ಉಪ್ಪು ಖಾರ ಹಾಕಿ ಮಾಡ್ತೀನಲ್ಲ, ಹಂಗೈತೆ. ಹೌದು, ಅಷ್ಟು ಡಿಫ್ರೆನ್ಸ್ ಗೈಸ್. ಮಂಡಕ್ಕಿ ಮಿರ್ಚಿ ತಿಂತೀರಿ, ನಾ ಕೈ ತೊಳ್ಕೊಬೇಕು. ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಇನ್ನೇನು ಊರಿಗೆ ಹೋಗುವಂಥ ಟೈಮು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.